ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುತ್ತು ಕದ ಬ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಮಸ್ತಾಗಿರೋ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಬರ್ರಿ, ಈಗ ನಾನು ಇಷ್ಟು ಲೇಟಾಗಿ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಟೈಮ್ ಬಂದು 1 ಗಂಟೆ ಆಗೈತಿ. ಯಾಕಪ್ಪ ಅಂದರೆ ಎಲ್ಲ ಮನೆಯಾಗಿನ ಕೆಲಸ ಎಲ್ಲ ಮುಗಿಸ್ಕೋಬೇಕಾದ್ರೆ ಲೇಟ್ ಆಯ್ತು. ನನಗೆ 2 ದಿನದಿಂದ ಹುಷಾರೇ ಇಲ್ಲಂಗಾಗಿತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಬಟ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೀನಿ. ಬಟ್ ಏನು ವರ್ಕ್ ಆಗತ್ತಿಲ್ಲ ಅನ್ಸಾದೈತೆ ನನಗೆ. ಯಾಕಂದ್ರೆ ಟ್ಯಾಬ್ಲೆಟ್ ತೊಗೊಂಡಂಗೆ ಇನ್ನೂ ಹೆಚ್ಚಾಗತ್ತೈತೆ ಹೊರತು ಏನು ಕಡಿಮೆ ಆಗತ್ತಿಲ್ಲ ನನಗೆ. ಮಲ್ಕೋಬೇಕಂದ್ರೆ ಆಗತ್ತಿಲ್ಲ, ಕುತ್ಕೋಬೇಕಂದ್ರೂ ಆಗತ್ತಿಲ್ಲ. ಅದ್ರ ಸಲುವಾಗಿ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಯಾರಾದರೂ ಡಾಕ್ಟರ್ಸ್ ಇದ್ರೆ ನೋಡ್ರಿ ಏನಾಗೈತೆ ಅಂತ ಹೇಳ್ರಿ. ಅದ್ರಾಗೂ ಸ್ವಲ್ಪ ಇದನ್ನು ಅಂದರೆ ಇದರಿಂದ ಏನೋ ಒಂದು ಟೆನ್ಷನ್ ಎಲ್ಲ ಮರೆತು ಒಂದು ಸ್ವಲ್ಪ ಏನಪ್ಪ ಅದು ಇಂಪ್ರೂವ್ ಆಗ್ತಾಯಿದ್ದೀನಿ. ಬಟ್ ಆದರೂ ಎಲ್ಲ ಮರೆಯೋದಕ್ಕೆ ಆಗಲ್ವಲ್ಲ, ಅದಕ್ಕೋಸ್ಕರ ಒಂದಷ್ಟು ಇದನ್ನು ಹೇಳ್ಕೊತಾ ಇದ್ದೀನಿ. ಮರೆಯೋದಕ್ಕಂತೂ ಆಗ್ತಾಯಿಲ್ಲ, ಬಟ್ ಏನೋ ಮನೆಯಲ್ಲಿ ಒಂದೊಂದಾಗಿ ನನಗೆ ಸ್ವಲ್ಪ ತೊಂದರೆಗಳು ಜಾಸ್ತಿನೇ ಆಗ್ತಾಯಿದೆ. ಹೆಂಗಾಗುತ್ತೆ ಹಂಗಂಗೆ ತೊಂದರೆಗಳು ಜಾಸ್ತಿ. ಆಮೇಲೆ ಇದನ್ನು ಮಾಡಬೇಕು ಅನ್ನೋದು ಜಾಸ್ತಿ ಆಗ್ತಾಯಿದೆ. ಹಂಗೆ ಪ್ರೀತನ ನೋಡಿಕೊಂಡು ಅದ್ರಾಗ ಮನೆಯಾಗಿನ ಕೆಲಸ ಅಂತೂ ಭಾಳ ಆಗಂಗಿಲ್ಲ ಬಿಡ್ರಿ. ಯಾಕಂದ್ರೆ ಇರಾರ ನಾವಿಬ್ಬರು ತಾಯಿ ಮಗ. ಅವಂಗೆ ಊಟ ಟೈಮ್ ಸರಿಯಾಗಿ ಅಂದರೆ ಮಾಡೋದಕ್ಕೆ ಆಗ್ತಾಯಿಲ್ಲ ನಂಗೆ. ಹುಷಾರಿಲ್ಲದೆ ಇರೋದ್ರಿಂದ ಬೆನ್ನು ಕಾಲು ಕೈ ಎಲ್ಲ ಹಿಡ್ಕೊಂಡಂಗೆ ಆಗಿರೋದ್ರಿಂದ ಜಾಸ್ತಿನೇ ಪ್ರಾಬ್ಲಮ್ಸ್ ಜಾಸ್ತಿ ಎದುರಾಗ್ತಾಯಿದೆ ಈಗಂತೂ. ಹಂಗೆ ಯಾಕೋ ಗೊತ್ತಿಲ್ಲ, ಬಟ್ ಅವನ್ನ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ಯಾರಾದರೂ ಬಂದರೆ ಹೆಲ್ಪ್ ಆಗುತ್ತೆ ಅಂತ ಇತ್ತು. ಬಟ್ ಯಾರೂ ಬರೋಂಗಿಲ್ವಲ್ಲ, ಅದಕ್ಕೋಸ್ಕರ ಅವ್ರು ಯಾರೂ ಅಷ್ಟೊಂದು ಕೇರ್ ಮಾಡಲ್ಲ ಅನ್ನಿಸುತ್ತೆ ನನ್ನ ಪ್ರಕಾರ. ನಮ್ಮಣ್ಣ ಅಂದರೆ ನಾನು ಕೇರ್ ಮಾಡ್ತಾರೆ, ಇಲ್ಲ ಅನ್ನಲ್ಲ. ಬಟ್ ಇಲ್ಲಿಗೆ ಬರೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಷ್ಟೊಂದು. ಅದಕ್ಕೋಸ್ಕರ ನಾನು ಯಾರನ್ನೂ ಕರೆಸಿಲ್ಲ. ಹಂಗೆ ಇವ್ರ ಪಪ್ಪ ಹೇಳಬೇಕಂದ್ರೆ ಇವ್ರ ಪಪ್ಪರು ಅಲ್ಲಿ ನೋಡ್ಬೋದು, ನಮ್ಮದು ಇನ್ನೊಂದು ಚಾನಲಲ್ಲಿ ನೀವು ಫುಲ್ ಅವರು ಬ್ಯುಸಿಯಾಗಿರ್ತಾರೆ, ಏನೇನೋ ಕೆಲಸ ಮಾಡ್ತಿರ್ತಾರೆ. ಅದನ್ನು ನೋಡಿಕೊಂಡು ಎಲ್ಲ ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಏನೋ ಮಗುನ ಪಾಪನ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಮಾಡಿಬಿಟ್ಟು ಅವನಿಗೆ ನಾಷ್ಟ ಕೊಟ್ಟು ಸ್ಕೂಲಿಗೆ ಕಳಿಸಿರ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ಮನೇಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ. ಅದನ್ನು ಮಾಡಿಕೊಂಡು ಮತ್ತೆ ಏನಿಲ್ಲ, ಜಾಸ್ತಿ ಕೆಲಸ ಮಾಡೋದಕ್ಕಂತೂ ಆಗ್ತಾಯಿಲ್ಲ. ಯಾಕಂದ್ರೆ ಭಾಳ ಕೈ ಕಾಲು ಎಲ್ಲ ಹಿಡ್ಕೊಂಡ್ಬಿಟ್ಟಿರೋದ್ರಿಂದ ಯಾಕಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಏನು ಆಡಿಸಿದ ಆಟ, ದುಷ್ಟಶಕ್ತಿಗಳ ಅಟ್ಟಹಾಸ ಭಾಳ ಜಾಸ್ತಿ ಆಗೈತೆ ಅನ್ಸಾದೈತೆ ನನಗಂತೂ. ಹೋಗಲಿ ಬಿಡಿ ಅದೆಲ್ಲ. ಓಕೆ, ನೋಡಿರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. 2 ದಿವಸದ ಮೇಲೆ ನಾನು ಈ ವಿಡಿಯೋವನ್ನು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಬೇಜಾರಾಗತೈತೆ ನನಗೆ. ವಿಡಿಯೋ ಹಾಕಬೇಕು ಅಂದ್ಕೊಂಡು ಇಷ್ಟೆಲ್ಲ ಇದನ್ನು ಮಾಡಿಕೊಂಡು ಹಾಕೋಕ್ಕೂ ಆಗತ್ತಿಲ್ಲ, ಈ ಕಡೆ ಬಿಡೋಕ್ಕೂ ಆಗತ್ತಿಲ್ಲ. ನನಗೆ ಜಾಸ್ತಿ ತ್ರಾಸ ಆಗಾಕತ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಅದನ್ನು ಚಾಕು ತೊಗೊಳತ್ತಿದ್ರಿ, ಅದಕ್ಕೆ ಬಡ್ದೆ ಅವನು ಬೈದೆ. ಬಡ್ದಿಲ್ಲ, ಇದ್ದದ್ದು ರೀ ಚಾಕು ಇಟ್ಕೊಂಡು ಕುಂತಿದ್ದ ಅಲ್ಲಿ. ಅದ್ರ ಸಲುವಾಗಿ ಅವ್ನು ಹಿಡಿಬೇಕಾದ್ರೆ ದೊಡ್ಡ ತ್ರಾಸ ಆಕತ್ರಿ. ಮುಂಜಾನೆಯಿಂದ ಸಂಚಾನ ಜಾಸ್ತಿ ಆಡ್ತಾನೆ ಇಲ್ಲ ಅನ್ನಲ್ಲ. ಬಟ್ ಅಷ್ಟು ಹುಡುಗರು ತುಂಟಾಟ ಗೊತ್ತೈತಲ್ರಿ. ಮುಟ್ಬೇಡ ಅಂದಿದ್ದನ್ನು ಮುದ್ದ ಮಾಡ್ತಾವು, ಮಾಡಬೇಡ ಅಂದಿದ್ದನ್ನು ಮುದ್ದ ಮಾಡ್ತಾವು. ಇಲ್ಲೇ ಮನೆ ರೋಡಿಗೆ ಐತಲ್ಲ, ಹಿಂಗಾಗಿ ಗಾಡಿ ಬರೋದ್ರಿಂದ ನೋಡ್ರಿ ಕರ್ಕೊಂಡು ಕುಂತು ಇದನ್ನು ಮಾಡಿಬಿಟ್ಟೆ. ನಾನಂತೂ ಏನು ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಟೆನ್ಷನ್ ಆಗುತ್ತೆ. ಬಟ್ ಮನೆಯಲ್ಲಿ ಹುಡುಗರಿದ್ರೆ ಒಂಥರ ಏನೋ ಖುಷಿ ಅನ್ನಿಸ್ತಾ ಐತಿ.
ಅನಿಸುತ್ತೆ, ಎಲ್ರಿಗೂ ಅನಿಸುತ್ತೆ. ಯಾಕಂದ್ರೆ ಮನೆ ತುಂಬ ಮಕ್ಕಳಿದ್ರೆ ಏನೋ ಒಂಥರ ಆಟ ಆಡ್ಕೊಂಡು ಸುಮ್ಮನೆ ಅವ್ರ ದುಃಖನೆಲ್ಲ ಮರಿಬೋದು ಅವರು. ಬಟ್ ಇಲ್ಲದೇ ಇದ್ದವ್ರು ಏನು ಅವ್ರ ಕಷ್ಟ ದೇವ್ರಿಗೆ ಗೊತ್ತು. ಓಕೆ, ಇರಲಿ, ಏನು ಬೇಡವಾದದ್ದು ವಿಷಯನೆಲ್ಲ ಮಾತಾಡ್ಕೊಂಡು ಫೀಲ್ ಮಾಡ್ಕೊಳಕ್ಕಂತೂ ಇದಾಗಲ್ಲ. ಏನು ಮಾಡಕತ್ತಿ? ಅಭ್ಯಾಸ? ಓಯ್ ಆಗೋ ವಾವ್, ಹಂಗೂ ಹುಷಾರಿಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಗುಳಿಗೆ ಪಳಿಗೆ ಎಲ್ಲ ಕೊಟ್ಟಾರ. ಬಾಟಲ್, ಔಷಧ ಬಾಟಲ್ ಇವ. ಅದ್ರಾಗ ಅಲ್ದ ನಾನು ಇದ್ರ ಟ್ಯಾಬ್ಲೆಟ್ಸ್ ಜಾಸ್ತಿ ಅದಾವು. ಬಟ್ ಅವನ್ನೆಲ್ಲ ಇದನ್ನು ಖಾಲಿ ಹೊಟ್ಟೆಗೆ ತಗೋ ಅಂತ ಹೇಳ್ಯಾರ. ಏನೋ ಸ್ವಲ್ಪ ಇದು ಅಂದರೆ ಶಕ್ತಿ ಅಂದರೆ ಏನಪ್ಪ ಆಗ ಬಾಯಿಗೆ ಬರಲ್ಲ, ಒಂದು ಸ್ವಲ್ಪ ಇದನ್ನು ಪೌಷ್ಟಿಕ, ಇದನ್ನು ಕಡಿಮೆ ಆಗಿದೆ ಅಂತ, ಅದಕ್ಕೋಸ್ಕರ ಎನರ್ಜಿ ಕಡಿಮೆ ಆಗಿರೋದ್ರಿಂದ ಅದನ್ನು ಟಾನಿಕ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಇರಲಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ಹಂಗೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ. ಹಂಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ, ನನ್ನ ಒಂದು ಫೇಸ್ಬುಕ್ ಐ ಡಿನ ನಾನು ಇಲ್ಲಿ ಕೆಳಗೆ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಆಗ್ರಿ ಅಂತ ಹೇಳ್ತಾ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಥ್ಯಾಂಕ್ ಯು.